ಲಿಂಗಾಯತರ ಇತಿಹಾಸದಲ್ಲಿ ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ. 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಬಹಳ ದೊಡ್ಡ ಚಳುವಳಿ ಫ್ಯಾಕ್ಟರಿ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಅದನ್ನ ಹತ್ತಿಕ್ಕ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದರು. ಆದರೂ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಕ್ಕೆ ಹೋಗಲಿಲ್ಲ. ಧೈರ್ಯವಾಗಿ ನಮ್ಮ ಹೋರಾಟ ಮುಂದುವರಿಸಿದ್ವಿ. ನಾನು ಮೊದಲ ಪ್ರೆಸ್ ಮೀಟಲ್ಲೇ ಅದು ಧಾರವಾಡದಲ್ಲೇ ಮಾಡಿರ್ತಕ್ಕಂಥದ್ದು, ಇದು 2ನೇ ನರಗುಂದ ಬಂಡಾಯ ಆಗುತ್ತೆ ಅಂತ ಹೇಳಿ. ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನ ಅಲಕ್ಷ್ಯ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. 22ನೇ ತಾರೀಕು ಬಹುತೇಕ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ. ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದ್ರೆ ಸಮಾಧಾನ ಮಾಡ್ತಕ್ಕಂಥ ಅಲಕ್ಷ್ಯಕ್ಕೂ ನಾವು ಬಗ್ಲಿಲ್ಲ. ನಮ್ಮ ಪದಾಧಿಕಾರಿಗಳಿಗೆ ಅರೆಸ್ಟ್ಮೆಂಟ್ ಮಾಡಿದ್ರು, ಅದಕ್ಕೂ ನಮ್ಗೆ ಜಗ್ಲಿಲ್ಲ. ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂದ್ರೆ ಅದಕ್ಕೂ ನಮ್ಗೆ ಎದುರಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ ಮೂಲಕವೇ ಇಡೀ ಪಂಚಮಸಾಲಿ ಹೋರಾಟಕ್ಕೆ ಬರುವಂತ ವಾಹನಗಳನ್ನ ನಿರ್ಬಂಧ ಮಾಡ್ತಾ ಆದೇಶ ಮಾಡಿದ್ರು. ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದ್ರು. ಇನ್ನೇನು ಜನ ಸೇರಬಾರ್ದು ಅಂತೇಳಿ ಇಡೀ ರಾತ್ರಿಗಳ ಬರುವಂತ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷಗಟ್ಟಲೆ ಜನ ಸೇರಿ ಹೋರಾಟಕ್ಕೆ ಧ್ವನಿಗೂಡಿಸುವಂತ ಕೆಲಸ ಮಾಡಿದ್ರು. ಇಲ್ಲೇ ಒಂದ್ ಕಡೆ ಇದನ್ನು ಸಹಿಸಲಾರ್ದನೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ನಮ್ಮ ಸಮುದಾಯದ ಜನರ ಮೇಲೆ ಮರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಹೀನ ಕೃತ್ಯಕ್ಕೆ ಸರ್ಕಾರ ಒಳಪಡ್ತು. ನಾನು ಹೇಳ್ತಾ ಇದ್ದೀನಿ, ಆಗಾಗ 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ನಮ್ಮ ಮೇಲೆ ದಾಳಿ ಮಾಡಿದ್ದೊಂದು ಉದಾಹರಣೆ. 18ನೇ ಶತಮಾನದಲ್ಲಿ ನಂಜನಗೂಡದಲ್ಲಿ ಲಿಂಗಾಯತರ ಮೇಲೆ ಹತ್ಯಾಕಾಂಡ ಆಯಿತು. ಆದ ನಂತರ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ಕುಖ್ಯಾತಿಗೆ ಈ ಸರ್ಕಾರ ಒಳಪಡ್ತೀನಂತ ನೋವಿನ ಮಾತಿನ ಇಚ್ಛೆ ಪಡ್ತೀನಿ. ಹೋರಾಟ ಮಾಡಿದ ಮೇಲೆ ಮಾರಣಾಂತಿಕ ಹಲ್ಲೆ ಪಟ್ಟಂತ ಸಾವಿರಾರು ಜನ, ಬಹಳ ಜನ ಕಣ್ಣೀರಾಕಿ ಹಾಸ್ಪಿಟ್ಲ್ ಸೇರಿದ್ರು. ಕೆಲವರು ಸ್ವಾಭಿಮಾನಕ್ಕೆ ಎದುರು ಬಿಟ್ಟು ಮನೆಗೆ ಹೋಗಿ ತಮ್ಮ ತಾವೇ ಗುಣಪಡಿಸ್ಕೊಂಡ್ರು. ಆದ್ರೆ ಅವತ್ತು ಮಾರಣಾಂತಿಕ ಒಳ್ಳೆ ಪಟ್ಟಂತ ಜನರಿಗೆ ನಾವು ಕರೆ ಕೊಟ್ವಿ, ನೀವು ಭಯ ಪಡಕ್ ಹೋಗ್ಬೇಡ್ರಿ, ನಿಮ್ಮ ಜೊತೆಯಲ್ಲಿ ವಕೀಲರ ಪರಿಷತ್ ಇದೆ, ಪಂಚಮಸಾಲಿ ವಕೀಲರ ಜೊತೆಗೆ ಇರ್ತೀವಿ ಅಂತ ಹೇಳಿ ಇದೇ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಸಮರ್ಥವಾಗಿ ಜನರ ಪರವಾಗಿ ಮಾತಾಡಿದ್ರು. ಘಟನೆ ಆದ ನಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಸುಮಾರು 12 ಜನರ ಮೇಲೆ FIR ಕೇಸ್ ಹಾಕಿದರೆ ಆ FIR ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತು. ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು. ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ನಮಗೆ ಕುವಕ ಮಾತನ್ನು ಹೇಳಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ಹೇಳಿಲ್ಲ, ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ನಮ್ಮ ಜನರ ಮೇಲೆ ಏನು ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಿರಿಯ ಪೊಲೀಸರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ, ಆದರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡಲಿಲ್ಲ. ಇಡೀ ಒಂದು ದಿವಸ ಬಹುತೇಕ ವಿಧಾನಸಭಾ ಅಧಿವೇಶನ ಆದಮೇಲೆ ಇಷ್ಟೊಂದು ಒಂದು ಜನಾಂಗದ ಬಗ್ಗೆ ಇಷ್ಟೊಂದು ಚರ್ಚೆಗಿಲ್ಲ. ನಮ್ಮ ಜನಾಂಗದ ಪರವಾಗಿ ಬಸವನ ಪಾಟೀಲ್ ಯತ್ನಾಳ್ ಅವರು, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R. ಅಶೋಕ್ ಅವರು, ಅಲ್ವೇಲ್ ಬೆಲ್ಲದವರು, ಸಿದ್ದು ಸೌದಿ ಅವರು, CC ಪಾಟೀಲ್ ಸಮರ್ಥನವಾಗಿ ವಾದ ಮಾಡಿ ಇಡೀ ಒಂದು ದಿವಸ ಅಷ್ಟೆಲ್ಲ ಮಾಡಿದ್ರೆ ಮುಖ್ಯಮಂತ್ರಿಗಳು ಕ್ಷಮಾ ಕೇಳಿಲ್ಲ.